ಡಿ ಗ್ಯಾಂಗ್ ರೇಣುಕಾಸ್ವಾಮಿಗೆ ಅಕ್ಷರಶಃ ನರಕ ತೋರಿಸಿದ್ದಾರೆ. ಚಿತ್ರ ಹಿಂಸೆ ಕೊಟ್ಟು ಅವನ ನೆತ್ತರು ಹರಿಸಿದ್ದಾರೆ. ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿರೋದು ಕೊನೆಗೂ ತನಿಖೆಯಿಂದಲೇ ಪ್ರೂವ್ ಆಗ್ಬಿಟ್ಟಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ದರ್ಶನ, ನರಕ ದರ್ಶನ. ರೇಣುಕಾಸ್ವಾಮಿಗೆ ಡಿ ಗ್ಯಾಂಗ್ ತೋರಿಸಿದ್ದು ಅಕ್ಷರಶಃ ನರಕ ದರ್ಶನ. ಕೊಟ್ಟಿದ್ದು ಚಿತ್ರಹಿಂಸೆ, ಹರಿಸಿದ್ದು ನೆತ್ತರು. ನಿಜ, ಪವಿತ್ರ ಗೌಡಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಕ್ಕೆ ಡಿ ಗ್ಯಾಂಗ್ ರೇಣುಕಾಸ್ವಾಮಿಯನ್ನ ಎತ್ತಾಕೊಂಡು ಬಂದ್ರು. ಸೀದಾ ಪಟ್ಟಣಗೆರೆ ಶೆಡ್ಗೆ ಕರೆತಂದು ಚಿತ್ರಹಿಂಸೆ ನೀಡಿದ್ರು. ಮೈ ತುಂಬಾ ರಕ್ತ ಬರುವಂತೆ ಹೊಡೆದು ಅಟ್ಟಹಾಸ ಮೆರೆದ್ರು. ಇಷ್ಟು ಸಾಲದ್ದಕ್ಕೆ ಕರೆಂಟ್ ಶಾಕ್ ಕೊಟ್ಟು ವಿಕೃತಿ ಮೆರೆದ್ರು. ರೇಣುಕಾಸ್ವಾಮಿಗೆ ಕರೆಂಟ್ ಕೊಟ್ಟಿದ್ದು ನಿಜ. ಮೆಗ್ಗಾರ್ ಯಂತ್ರದ ರಿಪೋರ್ಟ್ನಲ್ಲಿ ದೃಢ. ಎಸ್, ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿರೋದು ಪ್ರೂವ್ ಆಗಿದೆ. ಎಫ್ಎಸ್ಎಲ್ ಕೊಟ್ಟ ಮೆಗ್ಗಾರ್ ರಿಪೋರ್ಟ್ನಲ್ಲಿ ದೃಢಪಟ್ಟಿದೆ. ರೇಣುಕಾಸ್ವಾಮಿ ಸಾಯೋಕು ಮುನ್ನ ಡಿ ಗ್ಯಾಂಗ್ ಆತನಿಗೆ ಕರೆಂಟ್ ಶಾಕ್ ಕೊಟ್ಟು ಚಿತ್ರಹಿಂಸೆ ನೀಡಿದೆ. ಡೆವಿಲ್ ಗ್ಯಾಂಗ್ ಹಲ್ಲೆ ಮಾಡುವಾಗ ರೇಣುಕಾಸ್ವಾಮಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ. ಇದೇ ವೇಳೆ ಆತನಿಗೆ ಕರೆಂಟ್ ಶಾಕ್ ಕೊಟ್ಟು ಚಿತ್ರಹಿಂಸೆ ನೀಡಿರೋದು ದೃಢಪಟ್ಟಿದೆ. ಮೆಗಾರ್ ಮಷಿನ್ ನಿಂದ ಕರೆಂಟ್ ಶಾಕ್ ಕೊಟ್ಟು ವಿಕೃತಿ ಮೆರೆದಿರೋದು ಪ್ರೂವ್ ಆಗಿದೆ. ಡಿ ಗ್ಯಾಂಗ್ ನಿಂದ ಪೊಲೀಸರು ವಶಪಡಿಸಿಕೊಂಡ ಮೆಗ್ಗಾರ್ ಮಷಿನ್ ನಿಂದಲೇ ಕರೆಂಟ್ ಶಾಕ್ ಕೊಟ್ಟಿರೋದು ಗೊತ್ತಾಗಿದೆ. ಬೆಂಗಳೂರು ಎಫ್ಎಸ್ಎಲ್ ಕೊಟ್ಟ ಮೆಗ್ಗಾರ್ ರಿಪೋರ್ಟ್ ನಲ್ಲಿ ಇದೆಲ್ಲವೂ ಬಟಾಬಯಲಾಗಿದೆ. ಈಗಾಗಲೇ ಮೆಗ್ಗಾರ್ ಯಂತ್ರದ ರಿಪೋರ್ಟ್ ಪೊಲೀಸರ ಕೈ ಸೇರಿದೆ. ಡಿ ಗ್ಯಾಂಗ್ ನ ಒಂದೊಂದೇ ಕ್ರೌರ್ಯಗಳು ಪ್ರೂವ್ ಆಗ್ತಿವೆ. ಇದನ್ನೆಲ್ಲ ನೋಡ್ತಿದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ಗೆ ಜೈಲೂಟ ಫಿಕ್ಸ್ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮನೆ ಊಟಕ್ಕಾಗಿ ದರ್ಶನ್ ಕೋರ್ಟ್ ಮೊರೆ ಹೋಗಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಇದಕ್ಕಾಗಿ ಅನಾರೋಗ್ಯದ ನೆಪ ಹೇಳಿದ್ದು ಕೂಡ ನಿಮಗೆ ತಿಳಿದಿದೆ. ಆದ್ರೀಗ ದರ್ಶನ್ ಮನೆ ಊಟಕ್ಕೆ ನಾಟಕವಾಡಿದ್ರ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಜೈಲೂಟ ಸೇರ್ತಿಲ್ಲ, ಫುಡ್ ಪಾಯ್ಸನ್ ನಿಂದ ಅನಾರೋಗ್ಯ. ಇದು ಮನೆಯೂಟಕ್ಕಾಗಿ ದರ್ಶನ್ ಕೋರ್ಟ್ಗೆ ಕೊಟ್ಟ ಕಾರಣ. ಆದ್ರೆ ಇದು ನಿಜವಾದ ಕಾರಣನಾ ಅಥವಾ ಬಿರಿಯಾನಿಗಾಗಿ ಪೊರ್ಕೆ ಆಡಿದ ನಾಟಕನ ಅನ್ನೋದೇ ಈಗ ಹುಟ್ಕೊಂಡಿರುವ ಪ್ರಶ್ನೆ. ಮನೆಯೂಟಕ್ಕಾಗಿ ನಾಟಕವಾಡಿದ್ನ ದಾಸ, ಸುಳ್ಳು ಹೇಳಿ ಸಿಕ್ಕಿ ಬಿದ್ದನ ಕೊಲೆ ಸಾರಥಿ. ಎಸ್, ಜೈಲೂಟ ತಿನ್ನಲಾಗದೆ ಮನೆಯೂಟಕ್ಕಾಗಿ ದಾಸ ನಾಟಕವಾಡಿದ್ನ ಅನ್ನೋ ಅನುಮಾನ ಮೂಡಿದೆ. ಬಿರಿಯಾನಿಗಾಗಿ ಅನಾರೋಗ್ಯದ ಸುಳ್ಳು ಹೇಳಿ ಸಾರಥಿ ಸಿಕ್ಕಿ ಬಿದ್ನ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಇದಕ್ಕೆ ಕಾರಣ ಆಗಿದ್ದು ನಟಿ ರಚಿತಾ ರಾಮ್ ಕೊಟ್ಟ ಅದೊಂದು ಶಾಕಿಂಗ್ ಸ್ಟೇಟ್ಮೆಂಟ್ ನೋಡಿ ಸ್ವಲ್ಪ ನಿರಾಳ ಆಯಿತು. ಆ್ಯಂಡ್ ಪ್ರಮುಖವಾಗಿ ಅವರ ಆರೋಗ್ಯ ಬಗ್ಗೆ ವಿಚಾರಿಸಿಕೊಂಡೆ. ಸೊ ಹಿ ಇಸ್ ವೆರಿ ಹೆಲ್ದಿ, ಹಿ ಇಸ್ ವೆರಿ ಫೈನ್. ಇದೇ ಹೇಳಿಕೆ ಡಿಂಪಲ್ ಕ್ವೀನ್ ರಚಿತಾ ರಾಮ್ರ ಇದೇ ಹೇಳಿಕೆ ದರ್ಶನ್ನ ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡಿದೆ. ಗುಳಿಕೆನ್ನೆ ರಚಿತಾ ನಿನ್ನೆ ಜೈಲಿಗೆ ಹೋಗಿ ಕಾಟೇರನ ದರ್ಶನ ಮಾಡಿ ಬಂದ್ರು. ಪೊರ್ಕಿ ಭೇಟಿ ಬಳಿಕ ಮಾತನಾಡಿದ ರಚ್ಚು, ದರ್ಶನ್ ಅವರಿಗೆ ಏನೂ ಆಗಿಲ್ಲ, ತುಂಬಾ ಆರೋಗ್ಯವಾಗಿದ್ದಾರೆ ಅಂತ ಹೇಳಿದ್ರು. ಮನ್ಸು ತಡಿಲೇ ಇಲ್ಲ. ಸೊ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀವಿ ಅಂದಾಗ ಇಟ್ಸ್ ಬೆಟರ್ ಲೆಟ್ ಮಿ ಗೋ ಸಿ ಹಿಮ್ ಆ್ಯಂಡ್ ಕಮ್ ಅಂತ ಅನಿಸ್ತು. ಸೊ ಐ ಜಸ್ಟ್ ಕೇಮ್ ಆ್ಯಂಡ್ ನೋಡಿ ಸ್ವಲ್ಪ ನಿರಾಳ ಆಯಿತು. ಆ್ಯಂಡ್ ಪ್ರಮುಖವಾಗಿ ಅವರ ಆರೋಗ್ಯ ಬಗ್ಗೆ ವಿಚಾರಿಸಿಕೊಂಡೆ. ಸೊ ಹಿ ಇಸ್ ವೆರಿ ಹೆಲ್ದಿ, ಹಿ ಇಸ್ ವೆರಿ ಫೈನ್. ಎಸ್, ದರ್ಶನ್ ಈಗಲೂ ಮನೆಯೂಟಕ್ಕಾಗಿ ಪರದಾಡ್ತಾ ಇದ್ದಾನೆ. ಅನಾರೋಗ್ಯದ ನೆಪ ಹೇಳಿ ಲಾಯರ್ ಮೂಲಕ ಹೋರಾಡ್ತಾ ಇದ್ದಾನೆ. ಹತ ಕಾಟೇರ ನನಗೆ ಹುಷಾರಿಲ್ಲ, ಮನೆಯೂಟ ಕೊಡಿ ಅಂತ ಬೇಡಿಕೊಳ್ತಾ ಇದ್ರೆ, ಇತ್ತ ರಚಿತಾ ರಾಮ್ ನೋಡಿದ್ರೆ ನಮ್ಮ ಬಾಸ್ಗೆ ಏನೂ ಆಗಿಲ್ಲ, ಆರಾಮಾಗಿದ್ದಾರೆ ಅಂತ ಟ್ವಿಸ್ಟ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ದರ್ಶನ್ ಹುಷಾರ್ ತಪ್ಪಿರೋದು ಸುಳ್ಳ ಅಥವಾ ರಚಿತಾ ರಾಮ್ ಹೇಳಿರೋದು ಸತ್ಯ ಅನ್ನೋದೇ ಗೊಂದಲಮಯ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಜೈಲು ಹಕ್ಕಿಯಾಗಿ 64 ದಿನ ಕಳೆಯುತ್ತಿದೆ. ಈ ಮಧ್ಯೆ ಪರಪ್ಪನ ಪಂಜರದಲ್ಲಿರುವ ದಾಸನ ದರ್ಶನಕ್ಕೆ ಸ್ಯಾಂಡಲ್ವುಡ್ನ ಬುಲ್ಬುಲ್ ಕೂಡ ಬಂದಿದ್ರು, ಮಾತನಾಡಿದ್ದಾರೆ ಕೂಡ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ.
ದರ್ಶನ್ರನ್ನ ಮೀಟ್ ಮಾಡಿದ ರಚಿತಾ ರಾಮ್, ಪೊರ್ಕಿಯನ್ನ ಮಾತನಾಡಿಸಿದ ಬುಲ್ಬುಲ್. ವೀಕ್ಷಕರೇ, ಸ್ಯಾಂಡಲ್ವುಡ್ನ ಡಿಂಪಲ್ ಕ್ವೀನ್, ಅಭಿಮಾನಿಗಳ ಪಾಲಿನ ಬುಲ್ಬುಲ್ ಎಂದೇ ಫೇಮಸ್ ಆಗಿರೋ ನಟಿ ರಚಿತಾ ರಾಮ್ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ನೀಡಿ ಕಂಬಿ ಹಿಂದೆ ಇರೋ ದರ್ಶನ್ರನ್ನ ಮೀಟ್ ಮಾಡಿದ್ದಾರೆ. ಪೊರ್ಕಿ ಭೇಟಿಯಾಗಿ ರಚಿತಾ ರಾಮ್ ಏನ್ ಹೇಳಿದ್ರು ಅಂತ ಪಿನ್ ಟು ಪಿನ್ ಹೇಳ್ತೀವಿ ನೋಡಿ. ಡಿ ಬಾಸ್, ನಿಮಗಾಗಿ ಕಾಯುತ್ತಿದ್ದೇವೆ. ಬಾಸ್, ವಿ ಆಲ್ ಆರ್ ವೇಟಿಂಗ್ ಫಾರ್ ಯು. ಆದಷ್ಟು ಬೇಗ ನಮಗೆ ಒಳ್ಳೆ ಸುದ್ದಿ ಸಿಗಲಿ ಆ್ಯಂಡ್ ಭಗವಂತನ ನಾನು ಪ್ರಾರ್ಥನೆ ಮಾಡ್ತೀನಿ. ಬಾಸ್, ವಿ ಆಲ್ ಆರ್ ವೇಟಿಂಗ್ ಫಾರ್ ಯು. ಆದಷ್ಟು ಬೇಗ ನಮಗೆ ಒಳ್ಳೆ ಸುದ್ದಿ ಸಿಗಲಿ ಆ್ಯಂಡ್ ಭಗವಂತನ ನಾನು ಪ್ರಾರ್ಥನೆ ಮಾಡ್ತೀನಿ. ರಾಜನನ್ನ ರಾಜನಂತೆ ನೋಡೋಕೆ ಇಷ್ಟ. ನನಗೆ ಹಾನೆಸ್ಟ್ಲಿ ಹೇಳ್ತೀನಿ, ಬಂದಿಲ್ಲ ನೋಡೋದಕ್ಕೆ ಬಂದಿಲ್ಲ ಹಾಗೆ ಹೀಗೆ ಅಂತ ಅಲ್ಲ. ರಾಜನ ಥರನೇ ನೋಡೋದಕ್ಕೆ ಇಷ್ಟ ನನಗೆ. ರಾಜನ ಥರನೇ ನೋಡೋದಕ್ಕೆ ಇಷ್ಟ ನನಗೆ. ದರ್ಶನ್ ರಿಂದಲೇ ನಾನು ರಚಿತಾ ಆಗಿದ್ದು. ನಾವೊಂದು ಮಾತು ಹೇಳ, ನಾನು ಅವರ ಒಂದು ಬ್ಯಾನರಿಂದ ಬಂದವಳು. ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ದರ್ಶನ್ ಸರ್. ಆ್ಯಂಡ್ ಇವತ್ತು ನನಗೇನೇ ಹೆಸರಿದ್ರು ಅದು ದರ್ಶನ್ ಸರ್ ಇಂದ. ಅವತ್ತು ಒಂದು ಮಾತು ಅವ್ರು ಏನಾದರೂ ನೋ ಅಂತ ಹೇಳಿದ್ರೆ ಪ್ರಾಬಬ್ಲಿ ಇವತ್ತು ರಚಿತಾರಾಮ್ ರಚಿತಾರಾಮ್ ಆಗಕ್ಕಾಗ್ತಿರಲಿಲ್ಲ. ಸೊ ನನ್ನ ಒಂದು ರಿಗಾರ್ಡ್ಸ್, ನನ್ನ ಕುಟುಂಬ, ಅವರ ಒಂದು ಋಣ ನನ್ನ ಇಡೀ ಫ್ಯಾಮಿಲಿಗೆ ಇದೆ, ನನ್ನ ಮೇಲಿದೆ. ಸೊ ದರ್ಶನ್ಗೆ ಏನೂ ಆಗಿಲ್ಲ, ಚೆನ್ನಾಗಿದ್ದಾರೆ. ಮೊದಲದಾಗಿ ದರ್ಶನ್ ಸರ್ ತುಂಬ ಆರೋಗ್ಯವಾಗಿದ್ದಾರೆ. ಜಗಿ, ಥ್ಯಾಂಕ್ ಯು ಸೋ ಮಚ್. ದರ್ಶನ್ ನೋಡಿ ಗಳಗಳನೆ ಅತ್ತ ರಚ್ಚು. ಏನು ಮಾಡಲಿ, ನಾವೊಂದು ಮಾತು ಹೇಳ, ನಾನು ಅವರ ಒಂದು ಬ್ಯಾನರಿಂದ ಬಂದವಳು. ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ದರ್ಶನ್ ಸರ್. ಆ್ಯಂಡ್ ಇವತ್ತು ನನಗೇನೇ ಹೆಸರಿದ್ರು ಅದು ದರ್ಶನ್ ಸರ್ ಇಂದ. ಏನೇ ಆಗಲಿ, ದಶಕದ ಗೆಳೆಯ ದಾಸನ ದರ್ಶನ ಪಡೆದು ರಚಿತಾ ರಾಮ್ ಮಾತ್ರ ಖುಷಿಯಾಗಿಯೇ ಹೊರಟಿದ್ರು. ಇತ್ತ ದರ್ಶನ್ ಅಭಿಮಾನಿಯೊಬ್ಬ ಹೈ ಡ್ರಾಮಾ ಮಾಡಿದ್ದಾನೆ. ಈತನ ನಾಟಕ ನೋಡಲಾಗದೆ ಪೊಲೀಸರು ವಶಕ್ಕೆ ಪಡೆದ್ರು. ನವೀನ್ ಶೆಟ್ಟಿ, ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಇಂದು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸ ಮಾಡುತ್ತಿದ್ದಾರೆ. ಮೂಡ ಸಂಘರ್ಷದ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ಉಭಯ ನಾಯಕರು ಮನವರಿಕೆ ಮಾಡಿಕೊಡುವ ಸಾಧ್ಯತೆ ಇದೆಯಂತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮತ್ತೆ ಸಿದ್ದರಾಮಯ್ಯ ಡಿಕೆಶಿ ದೆಹಲಿ ಯಾತ್ರೆ, ಕುತೂಹಲ ಮೂಡಿಸಿದ ರಾಜಕೀಯ ನಡೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು